ಬಿಜೆಪಿಗೆ ಶಾಪವಾಗಿ ಪರಿಣಮಿಸಿದ ಶಾಸಕ ಯತ್ನಾಳ್ ಅವರ ಉಚ್ಚಾಟನೆ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಯಾಕೆ ಈ ಪ್ರಶ್ನೆ ಈಗ ಅಂತ ನೋಡೋದಾದ್ರೆ, ಪಕ್ಷದ ನೆಲೆ ಹೊರತಾಗಿ ನಾಯಕರಾಗಿ ಹೊರಹೊಮ್ಮತಾ ಇದ್ದಾರೆ ಯತ್ನಾಳ್ ಅನ್ನೋದು. ಲಿಂಗಾಯತ ನಾಯಕರಾಗಿ ಹೊರಹೊಮ್ಮತಾ ಇದ್ದಾರೆ ಶಾಸಕ ಯತ್ನಾಳ್ ಅವರು. ಕೂಡಲ ಸಂಗಮ ಪೀಠದ ಪ್ರಕರಣದ ಮೂಲಕ ನಾಯಕರಾಗ್ತಾ ಇದ್ದಾರೆ. ವಿವಾದಿತ ವಿಚಾರದ ಹಿನ್ನೆಲೆ ಹೊಸ ಮಠವನ್ನ ಕಟ್ಟುವುದಕ್ಕೆ ಹೊರಟ ಯತ್ನಾಳ್ ಅವರು. ಪಕ್ಷ ಭೇದ ಮರೆತು ಯತ್ನಾಳನ್ನ ಬೆಂಬಲಿಸುವುದಕ್ಕೆ ಸಮುದಾಯದ ನಾಯಕರುಗಳು ಸಜ್ಜಾಗಿದ್ದಾರೆ. ವಿಜಯೇಂದ್ರ ಸಮುದಾಯ ಅಧಿಪತ್ಯಕ್ಕೆ ಟಕ್ಕರ್ ಕೊಡೋದಕ್ಕೆ ಹೊರಟ ಯತ್ನಾಳ್ ಅನ್ನೋದು ಪ್ರಶ್ನೆ. ಪಕ್ಷದಿಂದ ಹೊರಹಾಕಿ ಹೊಸ ನಾಯಕ ಕೊಡುಗೆ ನೀಡ್ತಾ ಬಿಜೆಪಿ. ಯತ್ನಾಳ್ ಉಚ್ಚಾಟನೆ ಬಿಜೆಪಿ ಪಕ್ಷ ಸಂಘಟನೆಗೆ ದುಬಾರಿ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ. ನೋಡಿ, ಯತ್ನಾಳ್ ಅವರು ಇಲ್ಲಿ ಶಿಸ್ತನ್ನ ಕಾಪಾಡ್ಕೊಂಡ್ಲಿಲ್ಲ, ಪಕ್ಷದ ಶಿಸ್ತು ಏನಿತ್ತು ಅದನ್ನ ಫಾಲೋ ಮಾಡ್ಲಿಲ್ಲ ಅನ್ನುವಂತ ಕಾರಣಕ್ಕೆ ಅವರನ್ನ ಉಚ್ಚಾಟನೆ ಮಾಡ್ತಾರೆ. ಆಗ್ಲೇನೆ ಸಾಕಷ್ಟು ವಿರೋಧ ವ್ಯಕ್ತವಾಗತ್ತೆ. ಸರಿಯಲ್ಲ, ಈ ಡಿಸಿಷನ್ ಅನ್ನ ತೆಗೆದುಕೊಳ್ಬಾರ್ದಿತ್ತು. ಯಾಕೆ ಈ ತರದೊಂದು ಆತರದ ಡಿಸಿಷನ್ ಅನ್ನ ಬಿಜೆಪಿಯ ನಾಯಕರುಗಳು ತೆಗೆದುಕೊಂಡ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ. ಯತ್ನಾಳ್ ಅವರು ಎಲ್ಲಿ ಮರೆಯಾದ್ರು, ಕಣ್ಮರೆ ಆಗ್ಬಿಟ್ರಾ, ಹಿಂದಕ್ಕೆ ಸರಿದು ಬಿಟ್ರಾ ಅನ್ನೋದೆಲ್ಲವೂ ಕೂಡ ಪ್ರಶ್ನೆ ಇತ್ತು. ಆದ್ರೆ ಈಗ ಒಂದು ಅನುಮಾನ ಹುಟ್ಕೊಳ್ತಾ ಇರೋದು, ಯತ್ನಾಳ್ ಅವರಿಗೆ ಈ ಉಚ್ಚಾಟನೆ ಅನ್ನೋದು ವರದಾನ ಆಗ್ತಾ ಇದೆಯಾ ಅಂತ. ಹೊಸ ನಾಯಕನಾಗಿ ಉಗಮಿಸ್ತಾ ಇದ್ದಾರೆ ಈಗ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಯಾಕಂದ್ರೆ ಹೊಸ ವರ್ಚಸ್ಸಿನೊಂದಿಗೆ ಹೊಸ ನಾಯಕನಾಗಿ ಹೊರಹೊಮ್ಮೋದಕ್ಕೆ ಏನೇನ್ ಪ್ಲಾನ್ ಮಾಡ್ಕೊಳ್ಬೇಕಾಗಿತ್ತೋ ಆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಕೂಡಲ ಸಂಗಮ ಪೀಠದ ಮುಖಾಂತರವಾಗಿ ನಾಯಕರಾಗ್ತಾರಾ? ಯತ್ನಾಳ್ ಅವರಿಗೆ ಇದು ವರ್ಚಸ್ಸನ್ನ ತಂದ್ಕೊಡುತ್ತಾ? ಹೊಸ ನಾಯಕ ಅನ್ನುವಂತ ಇಮೇಜ್ ಅನ್ನ ತಂದ್ಕೊಡುತ್ತಾ? ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಅನ್ನುವಂತ ಅಗ್ರಸ್ಥಾನಕ್ಕೆ ಹೋಗಿ ನಿಂತು ಬಿಡ್ತಾರಾ? ಪಕ್ಷಾತೀತವಾಗಿ ಈ ಸಮುದಾಯದ ಎಲ್ಲಾ ಗಣ್ಯರು ನಾಯಕರುಗಳು ಯತ್ನಾಳ್ ಅವರ ಬೆನ್ನಿಗೆ ನಿಂತ್ಕೊಂಡ್ ಬಿಡ್ತಾರಾ ಅನ್ನೋದೊಂದು ಪ್ರಶ್ನೆ. ಸೊ ಇದು ಬಿಜೆಪಿಗೆ ಬಲು ದುಬಾರಿ ಆಗತ್ತಾ? ಹಾಗಾದ್ರೆ ಮುಂದೊಂದು ದಿನದಲ್ಲಿ ಯಾಕಾದ್ರೂ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ವೋ, ಅಯ್ಯೋ ಮಗ್ಗಲ ಮುಳ್ಳಾಗಿ ಕಾಡ್ತಾರಿಗೇನೋ ಅನ್ನುವಷ್ಟರ ಮಟ್ಟಿಗೆ ಇದು ಎಫೆಕ್ಟ್ ಆಗುತ್ತಾ ಅನ್ನೋದೊಂದು ಪ್ರಶ್ನೆ. ಯತ್ನಾಳ್ ಉಚ್ಚಾಟನೆ ಇದೀಗ ಬಿಜೆಪಿಗೆ ಶಾಪವಾಗ್ತಾ ಇದೆಯಾ ಅನ್ನುವಂಥ ಒಂದು ಕುತೂಹಲ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಲಿಂಗಾಯತ ನಾಯಕರಾಗಿ ಹೊರಹೊಮ್ಮುವಂತ ನಿಟ್ಟಿನಲ್ಲಿ ಏನೇನ್ ಪ್ರಯತ್ನಗಳನ್ನ ಪಡಬೇಕೋ ಆ ಪ್ರಯತ್ನಗಳನ್ನ ಯತ್ನಾಳ್ ಅವರು ಮಾಡ್ತಾ ಇದ್ದಾರೆ.